ಇವಾಗಂತೂ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿ ಸೀಸನಲ್ಲಿ ಚಿರುಮುರಿ ಮಾಡ್ಕೊಂಡು ತಿಂದಿಲ್ಲ ಅಂದರೆ ಹೆಂಗೆ. ಸೊ ಹಾಗಾಗಿ ಊರಿಂದ ಬರ್ತಾ ಸ್ವಲ್ಪ ಕಡಲೆಪುರಿನ ತೊಗೊಂಡು ಬಂದಿದ್ವಿ. ಇಲ್ಲಿ ಕಡಲೆಪುರಿ ಚೆನ್ನಾಗಿರಲ್ಲ, ಹಾಗಾಗಿ ನಾವು ಊರಿಗೆ ಹೋದಾಗ ತೊಗೊಂಡು ಬರ್ತೀವಿ. ಸೊ ಇಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ ಚಿರುಮುರಿಗೆಲ್ಲ ಅಂತೇಳಿ ಅಲ್ಲಿ ತೊಗೊಂಡ್ಬರ್ತೀವಿ. ಈರುಳ್ಳಿ, ಸೌತೆಕಾಯಿ, ಟೊಮೊಟೊ, ಕ್ಯಾರೆಟು, ಮಾವಿನಕಾಯಿ, ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡಿರೋ ಕಡಲೆ ಬೀಜ, ಖಾರ ಬುಂದಿ, ಹಾಗೆ ಒಂದೆರಡು ನುಪ್ಪಟ್ಟನ್ನು ಕೂಡ ಸೇರಿಸ್ಕೊಂಡೆ. ಸ್ವಲ್ಪ ಗರಂ ಮಸಾಲ ಮತ್ತು ಚಾಟ್ ಮಸಾಲ, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಚಟ್ನಿ ಮತ್ತು ಎಣ್ಣೆ, ಹಾಗೆ ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕಡಲೆಪುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಚಿರುಮುರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನಂತೂ ತುಂಬ ದಿನ ಆಗಿತ್ತು ಚಿರುಮುರಿ ಮಾಡಿ, ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಬೆಳಿಗ್ಗೆ ಟಿಫನ್ಗೆ ದೋಸೆ ಮಾಡ್ಕೊಂಡಿದ್ದೆ. ನಾನಂತೂ ಬೆಳಿಗ್ಗೆ ಟಿಫನ್ ದೋಸೆ ಮಾಡಿದಾಗ ರೆಗ್ಯುಲರಾಗಿ ಈವ್ನಿಂಗ್ ಆನಿಯನ್ ದೋಸೆನ ಮಾಡ್ಕೊಂಡು ಬಿಡ್ತೀನಿ. ಇವತ್ತು ಮಾವಿನಕಾಯಿ ಇತ್ತಲ್ವ, ಸೊ ಮಾವಿನಕಾಯಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಕೊತ್ತಂಬರಿ, ಕರಿಬೇವು, ಹಾಗೆ ಕ್ಯಾರೆಟು, ಸ್ವಲ್ಪ ಅದಕ್ಕೂ ಸೌತೆಕಾಯಿ, ಮಾವಿನಕಾಯಿನ ತುರ್ಕೊಂಡು ಮಿಕ್ಸ್ ಮಾಡಿಕೊಂಡು ದೋಸೆನ ಮಾಡ್ಕೊಂಡಿದ್ವಿ. ಸೊ ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು.